ಭಾನುವಾರ ನಮ್ಮ ಮನೆಗೆ ವಿನೋದ್ ಅಣ್ಣ ಬಂದಿದ್ದ. ಅದ್ರ ಸ್ಪೆಷಲ್ ಆಗಿ ಚಿಕನ್ ಮಾಡ್ಕೊತೀನಿ ಅಂತ ಗದೆ ತಕ್ಕೋಯ್ತಾಮಿ. ಬನ್ನಿ ಹೆಂಗಿರ್ತದೆ ನೋಡುಮ. ಅಲ್ಲಿಂದ ನಮ್ ಸೀದಾ ಬಂದದ್ದೆ KM ದೊಡ್ಡಿಗೆ 3 kg ಕೋಳಿ ಕಡಿಸ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಸೀದಾ ಸ್ಪಾಟಿಗೆ ಬಂದ. ನೀವೇನೇ ಹೇಳಿ ಮದ್ವೆ ಆಗೋಕ್ ಮೊದ್ಲೇ ಇದ್ದಂತ ಬ್ಯಾಚುಲರ್ ಫ್ರೆಂಡ್ಸ್ಗಳು ನಾವು ಮದ್ವೆ ಆದ್ಮೇಲೆ ಬ್ಯಾಚುಲರ್ ಆಗಿ ಅವರೇ ಅಂತಂತಂದ್ರೆ ಅವ್ರ ಜೊತೆ ಪಾರ್ಟಿ ಮಾಡೋದೇ ಒಂದ್ ಚಂದ. ನಮ್ ಗಂಡೈಕ್ಳು ನೀರ್ ನೋಡ್ರು ಸುಮ್ನೆ ಇದ್ದಾವೆ. ಇದಾಗಿತ್ತು ನಮ್ಮ ಇವತ್ತಿನ ಸ್ಥಾನ. ಕಮಾನ್ ಲೆಟ್ಸ್ ಗೋ. ಡಿಕ್ ಚಿಕ್ ನಿಂತಿರೋ ನೀರಲ್ಲಿ ತೊಳೆದ್ರೆ ಕಸ ಪಸ ಇರ್ತವೆ, ಹೊರಿ ನೀರಲ್ಲಿ ತೊಳೆದ್ರೆ ಎಲ್ಲಿ ಕಸ ಇದ್ದಾವೆ? ಎಲ್ಲ ಹರ್ಕೊ ಹೊಂಟಾಯ್ತು ಶಿವ ಅಂತ. ಯಾರು ಮ್ಯಾಲ ಮಾಡಿದ್ರು ಕೆಳ ಏನಣ್ಣ ಶಿವ ಅನ್ಕೋಬೇಕು. ಏನ್ ಆಗಿನ ಕಾಲದಲ್ಲೆಲ್ಲ ಫಿಲ್ಟರ್ ನೀರಿತ್ತೆ 100 ವರ್ಷ ಬದುಕ್ತಿರ್ಲಿಲ್ವೇ? ನೀರ್ನು ಮುಳಿಕೊಂಡು ಈರುಳ್ಳಿ ಟೊಮೊಟೊ ಮೆಣಸಿಕಾಯಿ ಎಲ್ಲ ನಚ್ಕೊಂಡು ಅಡುಗೆ ಶುರು ಮಾಡೇ ಬಿಟ್ಟು ಹೊಟ್ಟೆ ಹಸಿತಾ ಇದ್ಕುವೆ. ನೀರು ಮುಳುಗ್ ಚಳಿ ಹಿಡಿತಾ ಇರತ್ಕುವೆ. ಎಷ್ಟೊತ್ತು ಚಿಕನ್ ಬೆಂದದೋ ಎಷ್ಟೊತ್ತು ಸಿಂದಮೋ ನಮಗೆ ಕಾಯ್ತಾ ಇದ್ದೋ. ಒಗ್ಗರಣೆ ಹಾಕ್ಬಿಟ್ಟು ಎಲ್ಲಾನು ಮಿಕ್ಸ್ ಮಾಡಿ ತೊಳ್ಕೊಂಡಿರೋ ಚಿಕನ್ ದಮದಮ್ನ ಒಳಗಡೆಗೆ ಹಾಕ್ಬಿಟ್ಟು ಉಪ್ಪು ಮೆಣಸು ಖಾರ ಎಲ್ಲಾನು ಸುರಿದು ಬೇಯಿಸಕ್ ಸ್ಟಾರ್ಟ್ ಮಾಡ್ದೋ. ಆಹಾ ಗಮನಕ್ಕೆ ಏನಾರು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಸೈಡ್ಗೆ ಅನ್ನಿಸ್ತು. ಆದ್ರೆ ಏನ್ ಮಾಡಿರಿ, ಹಟ್ಟಿಲ್ ನಾಮ್ ಬೇಯಿಸಿರೋ ಚಿಕನ್ಗೆ ಕಾಯ್ತಾ ಇದ್ರು ಹೆಂಗ್ ಮಾಡ್ಕೊ ಬಂದಾರೋ ಏನೋ ಅಂತ. ನಮಗೂ ತುಂಬಾ ಇಷ್ಟ ಆಯ್ತು. ಸಖತ್ತಾಗಿ ಬಂತು, ಟೇಸ್ಟ್ ಸೂಪರ್ ಆಗಿತ್ತು. ತಿನ್ಕಂಡು 2 ಪೀಸ ನಾವು ತಲೆ ಮೇಲೆ ಮಡಿಕೊಂಡು ಒಂಟೋ ಹಟ್ಟಿ ಕಡೆಗೆ. ನೋಡ್ಮ ಬನ್ನಿ ಹೆಂಗಿರ್ತದೆ ಕೇಳ್ಮ ಟೇಸ್ಟು. ನಾವ್ ಮಾಡೋದ್ ಅಡ್ಗೆ ಯಾರೋ ಒಬ್ರು ಚೆನ್ನಾಗದೆ ಅಂತ ಅನ್ಬಿಟ್ರೆ ಅದಕ್ಕಿಂತ ಖುಷಿ ಇನ್ನೊಂದು ಆಗುದಿಲ್ಲ. ನಿಮ್ಗೂ ಈ ತರ ಫ್ರೆಂಡ್ಸ್ ಇದ್ರೆ ಟ್ಯಾಗ್ ಮಾಡಿ. ನಮ್ ಪೇಜ್ ಫಾಲೋ ಮಾಡೋದು ಮರಿಬೇಡಿ.